ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಿಂಪಲ್ ಆಗಿ ದೋಸೆ ಮಾಡಿದೆ. ಕ್ಯಾಸ್ಟ್ ಐರನ್ ತವ ಮೇಲೆ ಪರ್ಫೆಕ್ಟಾಗಿ ದೋಸೆ ಹೇಳ್ಬೇಕಂತಂದರೆ ಮೊದಲು ಇದೆಲ್ಲ ಕ್ಯಾಸ್ಟ್ ಐರನ್ ನೀಟಾಗಿ ತೊಳ್ಕೊಬೇಕು. ಇದು ಸ್ಲಿಮ್ ಮೋಡಲ್ಲೇ ಕರೆಕ್ಟಾಗಿ ಇದೆಲ್ಲ ನೀರು ಅಬ್ಸರ್ವ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಆಯಿಲ್ ಈ ಥರ ಎಲ್ಲ ಕಡೆ ಹಾಕಿ, ಎಷ್ಟು ಆಯಿಲ್ ಹಾಕ್ತಾರೆ ಚಲೋ ಹೇಳ್ತಾವೆ. ಈ ಥರ ಆಯಿಲ್ ಎಲ್ಲ ಕಡೆ ಹಾಕಿ, ಈರುಳ್ಳಿ ಇರುತ್ತಲ್ಲ, ಆಯ್ತು, ಇದು ನಾನು ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ತೊಗೊಂಡು ಎಲ್ಲ ಕಡೆನೇ ಮಾಡ್ಕೋಬೇಕು. ಇದು ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊರಿ. ಮಾಡ್ಕೊಂಡು ಸ್ಲಿಮ್ ಮಾಡಲಿ ಇದು ಸ್ವಲ್ಪ ಹೊತ್ತು ಏನಿಲ್ಲ ಒಂದು 2 ಮಿನಿಟ್ಸ್ ಫುಲ್ ಇದು ಆಯಿಲ್ ಎಲ್ಲ ಕರೆಕ್ಟಾಗಿ ಅಬ್ಸರ್ವ್ ಆಗಬೇಕು. ಆದ ಕೂಡಲೇ ಅವಾಗ ದೋಸೆ ಹಾಕಿದರೆ ಪರ್ಫೆಕ್ಟ್ ದೋಸೆ ಹೇಳ್ತೈತಿ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ತಂದಾಗ ಇದ್ರ ಮೇಲೆ ಕರೆಕ್ಟಾಗಿ ಹೇಳ್ತಿರ್ಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬಿಫೋರೇನ ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲ. ಅದಾದ ತಕ್ಷಣ ಮನೇಲಿ ಎಲ್ಲರೂ ಬಂದಿದ್ರಲ್ಲ, ಆಯಿತು. ಅವ್ರು ರಿಟರ್ನ್ ಹೋದ ಕೂಡಲೇ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ನಾನು ಕ್ಲೀನ್ ಮಾಡ್ಬೇಕಂತಂದರೆ. ಅದು ಪಾಪುದ ಮನೇಲಂತೂ ಹೆಂಗಂದ್ರೆ ಎಷ್ಟೇ ಕ್ಲೀನ್ ಮಾಡಿದ್ರು ಅವರೆಲ್ಲ ಕಿತ್ತು ಹಾಕೋದೇ ಮಾಡ್ತಿರ್ತಾನು. ಇವ್ ನಮ್ಮ ಪುಟ್ಟ ಅಂತೂ ಎಷ್ಟೇ ಕ್ಲೀನ್ ಮಾಡಿದ್ರು ಸಾಕು, ಯಾವ್ದು ಕಿತ್ತೋಗಿಲಿ ಯಾವ್ದು ಬಿಡ್ಲಿ, ಎಷ್ಟೇ ನೀಟಾಗಿ ಇಟ್ರ ಪಾಟ್ ಆಯಿತು ಏನೇ ಇದ್ರು ಅಷ್ಟೇ ಮೊದ್ಲು ಕಿತ್ತು ಹಾಕಕ್ಕೆ ನೋಡ್ತಿರ್ತಾನು. ಆದ್ರೂ ಸ್ಟಿಲ್ ನನ್ಗೆ ಕ್ಲೀನ್ ಆಗಿರ್ಲಿಲ್ಲ ಅಂತ ಸಮಾಧಾನ ಆಗಲ್ಲ. ಕ್ಲೀನಾಗಿ ಎಲ್ಲಾನು ನೀಟಾಗಿ ಇಟ್ಕೊಂಡ್ರೆ ಒಂಥರ ಸಮಾಧಾನ. ಅದಕ್ಕೆ ಬಂಗಾರ ಎಲ್ಲ ಗಟ್ಟಿ ಹೊಡಿಯ ಬಂಗಾರ, ಎಲ್ಲ ಗಟ್ಟಿ ಹೊಡಿ. ನೀನು ಹೇಳಿ ತೋರ್ಸು, ಅಲ್ಲಿ ಎಷ್ಟು ಬಂದ ನೋಡೋಣ. ಎಷ್ಟು ನೀ ಫೋನ್ ಕಸ್ಕೋಬಾರ್ದು ಬಂಗಾರ. ಹಲ್ ತೋರ್ಸು, ಹಲ್ಲ ಹಲ್ಲ ಈ ಮಾಡು ಮಾಡು ಈ ಈ ಈ ಈ ಆ. ಹಾಂ, ಟಿವಿ ಹಚ್ಚು, ಹಚ್ಚಿಲ್ಲಿ ಪುಟ. ಈ ಈ ಈ ಮಗು ಇದ್ದ ಮೇಲೆ ಸ್ವರ್ಗ ಅಂತ ಹೇಳ್ತಾರಲ್ಲ, ಅದು 100% ಸತ್ಯ. ಯಾಕಂದ್ರೆ ಅವ್ರ ಆಟ, ನೋಟ, ನಗು, ಇನ್ನೋಸೆಂಟ್ ಎಕ್ಸ್ಪ್ರೆಷನ್, ಅವ್ರ ಡೇ ಬೈ ಡೇ ಮೈಲ್ ಸ್ಟೋನ್ಸ್ ಪ್ರತಿಯೊಂದನ್ನು ನೋಡ್ತಾ ಇರ್ತೀವಲ್ಲ. ಅವ್ರ ಗ್ರೋತ್ ಡೇ ಬೈ ಡೇ ಆಗ್ತಾ ಇರೋದು ಗ್ರೋತ್ ಪ್ರತಿಯೊಂದು ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ. ಸೊ ತಂದೆ ತಾಯಿಗೆ ಇದಕ್ಕಿಂತ ಅಮೂಲ್ಯವಾದದ್ದು ಒಂದು ಸುಂದರ ಕ್ಷಣ ಇನ್ಯಾವುದೂ ಇಲ್ಲ ಅಂತ ಅನ್ಕೊಂತೀನಿ. ನಿಜವಾಗ್ಲೂ ಅವ್ರ ಜೊತೆ ಕಳೆಯೋ ಪ್ರತಿ ಕ್ಷಣನೂ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಮಗು ದೊಡ್ಡ ಯಾವಾಗ ಇಷ್ಟು ಬೇಗ ಹೆಂಗ್ ದೊಡ್ಡವ್ರು ಆಗ್ತಾರ ಅನ್ನೋದೇ ಗೊತ್ತಾಗ. ಆಲ್ರೆಡಿ ನನ್ನ ಬೇಬಿ ಇವಾಗ 11 ಮಂತ್ಸ್ ಸ್ಟಾರ್ಟ್. ಇವಾಗ ಗೊತ್ತೇ ಆಗ್ಲಿಲ್ಲ, ಮೊನ್ನೆ ಹುಟ್ಟಿದೆ ನನ್ನ ಬೇಬಿ ಅನ್ಕೊಂಡೆ ನಾನು. ಇವಾಗ ನೋಡ್ರೆ ನನ್ ಪುಟ್ಟ 11 ಮಂತ್ಸ್ ಸ್ಟಾರ್ಟ್. ಇವಾಗ ಮಾಡ್ಕೋಬೇಕಂತ ಪಟ ಎಲ್ಲಾನು ಕ್ಲೀನ್ ಆಗಿ ಮಾಡ್ಕೊಂಡೆ. ಎಷ್ಟೇ ನಮಗ್ ಟಯರ್ಡ್ ಆಗಿದ್ರು ಕೂಡ ನಿಜ ಹೇಳ್ತೀನಿ, ನನಗ್ ನನ್ ಪುಟ್ಟನ ಫೇಸ್ ನೋಡಿದ್ರೆ ಸಾಕು, ನನ್ ಟಯರ್ಡ್ ಅನ್ನೋದು ಲಿಟ್ರಲಿ ಎಲ್ಲಾನು ಕರಗ್ ಬಿಡ್ತೈತಿ, ಎಲ್ಲಾನು ಮಾಯ ಆಗ್ಬಿಡ್ತೈತಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅವ 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 ಮಾಡು ಪಪ್ಪು. ಮಾಡು, ಮಾಡಲ್ಲ. ಅವ್ರ ಹತ್ರ ಹೋಗ್ತೀನಿ ಅಂತ ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾನೆ. ಬಟ್ ಅವರು ಹನಿ ಇಲ್ಲ, ಮೊದಲು ಫ್ರೆಶ್ ಅಪ್ ಆಗಿ ಆಮೇಲೆ ಇವ್ ತಗೋಬೇಕಂತಿರ್ತಾರೆ. ಬಟ್ ಅಲ್ಲಿ ತನಕ ನೀವು ವೇಟ್ ಮಾಡಕ್ ಆಗಲ್ಲ. ಯಾವಾಗ ಹೋಗ್ತೀನಿ ಡ್ಯಾಡ್ ಹತ್ರ, ಯಾವಾಗ ಹೋಗ್ತೀನಿ ಅಂತ ಹೇಳಿ ನೋಡ್ಬೇಕು. ಡ್ಯಾಡ್ ಚಿರಾಡ್ತಿರ್ತಾನೆ. ಇವ್ರಿಬ್ರು ಬಾಂಡ್ ನೋಡೋದೇ ಒಂಥರ ಚಂದ ಅಲ್ಲ, ಏನೋ ಗೊತ್ತಿಲ್ಲ. ನಮ್ ಜೊತೆ ಕಳೆ ಮೂಮೆಂಟ್ ಗಿಂತ ತಂದೆ ಮಗನ ಬಾಂಡ್ ನೋಡೋದೇ ಒಂಥರ ಖುಷಿ ಕೊಡತ್ತ. ಅವ್ರಿಬ್ರು ಆಟ ಆಡೋದು ನೋಡೋದು. ಫ್ರೆಶ್ ಅಪ್ ಅಲ್ಲಿ ಜಲ್ದಿ ಬರ್ರಿ ಡ್ಯಾಡು. ಇದ್ರ ಜೊತೆ ಬಂದ ನೋಡಿ ಪುಟ, ಇಲ್ಲಿ ಪುಟ.
ನನ್ನ ಪುಟ್ಟ ಕಂದ ಜೊತೆ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಒನ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.